ನಮಸ್ಕಾರ ಫ್ರೆಂಡ್ಸ್, SBI ಬ್ಯಾಂಕ್ನಲ್ಲಿ ಹೊಸ ವೇಕೆನ್ಸಿಗಳನ್ನು ಕರೆದಿದ್ದಾರೆ. ಇದರ ಪೋಸ್ಟ್ ಹೆಸರೇನು, ಒಟ್ಟು ಪೋಸ್ಟ್ ಎಷ್ಟಿದೆ, ಸ್ಯಾಲ್ರಿ ಎಷ್ಟಿದೆ, ಮತ್ತು ಕ್ವಾಲಿಫಿಕೇಷನ್ ಏನು ಬೇಕು, ಎಕ್ಸ್ಪೀರಿಯೆನ್ಸ್ ಬೇಕು ಬೇಡೋ, ಅದಾದ ನಂತರ ಏಜ್ ಲಿಮಿಟ್ ಎಷ್ಟಿದೆ, ಸ್ಟಾರ್ಟಿಂಗ್ ಡೇಟ್ ಏನು, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನು, ಅದ ನಂತರ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಮತ್ತು ನೀವು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು, ನಾನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಒಂದು ನೋಟಿಫಿಕೇಷನ್ PDF ನಿಮಗೆ ಏನಾದರೂ ಬೇಕಿದ್ದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ PDF ಲಿಂಕ್ ಕೊಟ್ಟಿದ್ದೀನಿ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಮೊದಲನೇದಾಗಿ ನಾವು ಈ ನೋಟಿಫಿಕೇಷನ್ ಬಗ್ಗೆ ಶಾರ್ಟಾಗಿ ತಿಳ್ಕೊಳ್ಳೋಣ. ಆಮೇಲೆ ಯಾವ ರೀತಿ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಬೇಕು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಆರ್ಗನೈಜೇಷನ್ ನೇಮ್ ಬಂದುಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI ಅಂತ ಇದೆ. ಇದಂತ ನೋಡಿ ಫ್ರೆಂಡ್ಸ್, ಪೋಸ್ಟ್ ನೇಮ ಸರ್ಕಲ್ ಬೇಸ್ಡ್ ಆಫೀಸರ್ ಅಂದರೆ CBO ಈ ಒಂದು ಪೋಸ್ಟ್ ಹೆಸರಾಗಿರುತ್ತೆ. ಅದ ನಂತರ ನಂಬರ್ ಆಫ್ ವೇಕೆನ್ಸಿ ನೋಡಿ ಫ್ರೆಂಡ್ಸ್ 2273 ಪೋಸ್ಟ್ಗಳಿದೆ. ಅಡ್ವರ್ಟೈಸ್ ನಂಬರ್ ನೋಡಿ ಫ್ರೆಂಡ್ಸ್ 2025-26/18 ಇದೆ. ಇದರ ನಂತರ ನಿಮಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡಿ 18/2/2026 ತನಕ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಇದರ ನಂತರ ಅಪ್ಲೈ ಮಾಡಿ ನೋಡಿ, ನೀವು ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕು. ಆಫೀಸಿಯಲ್ ವೆಬ್ಸೈಟ್ ನೋಡಿ ಫ್ರೆಂಡ್ಸ್ @sbi.co.in ಅಂತ ಇದೆ. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ನಿಮಗೆ ಸ್ಟಾರ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ಅಂದರೆ 29/1/2026 ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಆಲ್ರೆಡಿ ಹೇಳಿದಾಗೆ ನೋಡಿ ಫ್ರೆಂಡ್ಸ್ 18/2/2026. ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ ಫ್ರೆಂಡ್ಸ್. ನಿಮ್ಮ ಒಂದು ಎಕ್ಸಾಮ್ ಡೇಟ್ ನೋಡಿ ಮಾರ್ಚ್ 2026 ನಿಮ್ಮ ಒಂದು ಎಕ್ಸಾಮ್ ನಡೆಯುತ್ತೆ. ಇದಂತ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಜನರಲ್ OBC EWS ದವರಿಗೆ 750 ರೂಪಾಯಿ ಫೀಸ್ ಇರುತ್ತೆ. SC/ST PWD ದವರಿಗೆ ಯಾವುದೇ ರೀತಿಯ ಫೀ ಇರೋದಿಲ್ಲ. ಪೇಮೆಂಟ್ ನೋಡಿ ಅಂದರೆ ನೀವು ಆನ್ಲೈನ್ ಮುಖಾಂತರ ಮಾತ್ರ ಪೇಮೆಂಟ್ ಮಾಡಬೇಕು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಮಿನಿಮಮ್ ನಿಮಗೆ 21 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 30 ವರ್ಷ ಆಗಿರಬೇಕು. ನಿಮ್ಗೆ ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಅವಶ್ಯಕತೆ ಇದ್ದರೆ ನೀವು ನೋಟಿಫಿಕೇಷನ್ನಲ್ಲಿ ಡೀಟೇಲ್ ಆಗಿ ನೋಡ್ಕೊಳ್ಳಿ. ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೋಟಿಫಿಕೇಷನ್ PDF ಕೊಟ್ಟಿದ್ದೀನಿ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೀವು ನೋಡ್ಕೋಬೋದು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ವೇಕೆನ್ಸಿಗಳನ್ನು ಡಿವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಒಟ್ಟು SCನಲ್ಲಿ ಒಟ್ಟು 303 ಪೋಸ್ಟ್ ಇದೆ. ಬ್ಯಾಕ್ಲಾಗ್ 24 ಪೋಸ್ಟ್ ಇದೆ. ಬ್ಯಾಕ್ಲಾಗ್ ಅಂದರೆ ನೋಡಿ ಫ್ರೆಂಡ್ಸ್ ಹೋದ ವರ್ಷ ಉಳಿದಂಥ ಪೋಸ್ಟ್ಗಳು. ಇದಂತರ STನಲ್ಲಿ 148 ಇದೆ. ಬ್ಯಾಕ್ಲಾಗ್ಸ್ ನೋಡಿ ಫ್ರೆಂಡ್ಸ್ 154 ಪೋಸ್ಟ್ ಇದೆ. ಇದಂತರ OBCನಲ್ಲಿ 547 ಪೋಸ್ಟ್ ಇದೆ. ಬ್ಯಾಕ್ಲಾಗ್ಸ್ 45 ಪೋಸ್ಟ್ ಇದೆ. ಇದಂತರ EWSನಲ್ಲಿ 200 ಪೋಸ್ಟ್ ಇದೆ. ಜನರಲ್ನಲ್ಲಿ 852 ಪೋಸ್ಟ್ ಇದೆ. ಟೋಟಲ್ ನೋಡಿ ಫ್ರೆಂಡ್ಸ್ 250 ಪೋಸ್ಟ್ ಇದೆ. ಬ್ಯಾಕ್ಲಾಗ್ಸ್ ಅಂದರೆ ಹೋದ ವರ್ಷ ಉಳಿದಂಥ ಪೋಸ್ಟ್ಗಳು 223 ಪೋಸ್ಟ್ಗಳಿದೆ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದವರು ಆಲ್ಮೋಸ್ಟ್ ಏನಂದರೆ ನಮ್ಮ ಕರ್ನಾಟಕದವ್ರು ಆಗಿರೋದ್ರಿಂದ ನೀವು ನಮ್ಮ ಕರ್ನಾಟಕದಲ್ಲಿ ಅಪ್ಲೈ ಮಾಡೋದಕ್ಕೆ ಇಷ್ಟಪಡ್ತೀರಾ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಟೋಟಲ್ 200 ಪೋಸ್ಟ್ಗಳಿದೆ. ಅಂದರೆ 211 ಪೋಸ್ಟ್ ಬ್ಯಾಕ್ಲಾಗ್ ಸೇರಿಸಿ 211 ಪೋಸ್ಟ್ಗಳಿದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, SCನಲ್ಲಿ 30 ಪೋಸ್ಟ್ ಇದೆ. STನಲ್ಲಿ 15 ಪೋಸ್ಟ್ ಇದೆ. ಅದರ ನಂತರ 54 ಪೋಸ್ಟ್ OBCನಲ್ಲಿದೆ. EWSನಲ್ಲಿ 20 ಪೋಸ್ಟ್ ಇದೆ. 81 ಪೋಸ್ಟ್ ಜನರಲ್ನಲ್ಲಿದೆ. 200 ಪೋಸ್ಟ್ ಇದೆ. ಟೋಟಲಿ 200 + 11 ಅಂದರೆ ಈ 11 ಬ್ಯಾಕ್ಲಾಗ್ಸ್ ಅಂದರೆ ಹೋದ ವರ್ಷ ಉಳಿದಂಥ ಪೋಸ್ಟ್ಗಳು. ಒಟ್ಟು 211 ಪೋಸ್ಟ್ಗಳಿದೆ. ನೀವು ಆರಾಮಾಗಿ ನಮ್ಮ ಕರ್ನಾಟಕದಲ್ಲಿ ಹಾಕಿ ಬೇರೆ ಎಲ್ಲಿ ಹಾಕೋದಕ್ಕೆ ಹೋಗಬೇಡಿ, ಯಾಕೆಂದರೆ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಕೂಡ ಬರಬೇಕು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಟೋಟಲ್ ವೇಕೆನ್ಸಿಗಳನ್ನು ಕೊಟ್ಟಿದ್ದಾರೆ. ನೀವು ಡೀಟೇಲಾಗಿ ಇಲ್ಲಿ ನೋಡ್ಕೋಬೋದು. ಇದಂತ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾ ಬೆಂಗಳೂರು ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡೋದಿದ್ದರೆ ನಿಮಗೆ ಕಡ್ಡಾಯವಾಗಿ ಕನ್ನಡ ಬರಲೇಬೇಕು. ಸೊ ಯಾಕೆಂದರೆ ಇದು CBO ಅಂದರೆ ಲೋಕಲ್ ಆಫೀಸರ್ ಬಗ್ಗೆ ಇರುತ್ತೆ. ಸೊ ನಿಮಗೆ ಕನ್ನಡ ಕಡ್ಡಾಯವಾಗಿ ಬರಬೇಕು. ನೀವೇನಾದರೂ ಬೇರೆ ರಾಜ್ಯಕ್ಕೆ ಅಪ್ಲೈ ಮಾಡೋದಿದ್ದರೆ ಇಲ್ಲಿ ನೋಡ್ಬೋದು ನೀವು ಚಂಡೀಗಢ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ ಆ ಕಡೆ ಏನಾದರೂ ಅಪ್ಲೈ ಮಾಡೋದಾದರೆ ನಿಮಗೆ ಹಿಂದಿ, ಪಂಜಾಬಿ, ಉರ್ದು ಬರಲೇಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ರಾಜ್ಯವಾರು ಆಯಾ ಭಾಷೆಗಳನ್ನು ಕೊಟ್ಟಿದ್ದಾರೆ. ಇದಂತರ ನೀವು ನೋಡ್ಬೋದು SBI CBO ಸೆಲೆಕ್ಷನ್ ಪ್ರೊಸೆಸ್ 2026 ಅಂದರೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಮೊದಲನೇದಾಗಿ ಆನ್ಲೈನ್ ಟೆಸ್ಟ್ ಇರುತ್ತೆ. ಅದ ನಂತರ ಸ್ಕ್ರೀನಿಂಗ್, ಆದ ನಂತರ ಇಂಟರ್ವ್ಯೂ. ನೋಡಿ ಫ್ರೆಂಡ್ಸ್, ನಿಮಗೆ ಆನ್ಲೈನ್ ಟೆಸ್ಟ್ನಲ್ಲಿ ಇಂಗ್ಲೀಷ್ನಲ್ಲಿ ಒಟ್ಟು 30 ಪ್ರಶ್ನೆಗೆ 30 ಅಂಕ ಇರುತ್ತೆ. ಇದಕ್ಕೆ ಅರ್ಧ ಗಂಟೆ ನಿಮಗೆ ಕಾಲಾವಕಾಶ ಇರುತ್ತೆ. ಬ್ಯಾಂಕಿಂಗ್ ನಾಲೆಜ್ನೂ ಕೂಡ 40 ಪ್ರಶ್ನೆ 40 ಅಂಕ 40 ನಿಮಿಷ.
ಇದಂತರ ಜನರಲ್ ಅವೇರ್ನೆಸ್ ಎಕನಾಮಿ ಬಗ್ಗೆ ಇದರಲ್ಲಿ ಕೂಡ 30 ಪ್ರಶ್ನೆ 30 ಅಂಕ 30 ನಿಮಿಷ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇದಕ್ಕೂ ಕೂಡ 20 ಪ್ರಶ್ನೆ 20 ಅಂಕ 20 ನಿಮಿಷ. ಟೋಟಲಿ ನಿಮಗೆ 120 ಪ್ರಶ್ನೆ ಇರುತ್ತೆ, 120 ಅಂಕ ಇರುತ್ತೆ. ಒಟ್ಟು ನಿಮಗೆ 2 ಗಂಟೆಯ ಕಾಲಾವಕಾಶ ಇರುತ್ತೆ. ಇದಂತರ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡಿ ಫ್ರೆಂಡ್ಸ್, ನಿಮಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇಲ್ಲಿ ನೋಡ್ಬೋದು. ನೀವು ಜಸ್ಟ್ ಗ್ರಾಜ್ಯುಯೇಟ್ ಪಾಸ್ಔಟ್ ಆದರೆ ಸಾಕು. ಜೊತೆಗೆ ನಿಮಗೆ 2 ವರ್ಷದ ಎಕ್ಸ್ಪೀರಿಯೆನ್ಸ್ ಇರಬೇಕು. ಇದರಲ್ಲಿ ಕಮರ್ಷಿಯಲ್ ಬ್ಯಾಂಕ್ ಅಥವಾ ರೀಜ್ನಲ್ ರೂರಲ್ ಬ್ಯಾಂಕ್ಸ್ನಲ್ಲಿ ನಿಮಗೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 2 ವರ್ಷದ ಎಕ್ಸ್ಪೀರಿಯೆನ್ಸ್ ಇರಬೇಕು. ಸೊ ಫ್ರೆಂಡ್ಸ್, ಹೌ ಟು ಅಪ್ಲೈ ನೋಡಿ ಫ್ರೆಂಡ್ಸ್, ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟಾಗಿ ಈ ಒಂದು ವೆಬ್ಸೈಟಿಗೆ ಬಂದುಬಿಡ್ತೀರಾ. ಬಂದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಕ್ಲಿಕ್ ಹಿಯರ್ ಟು ಲಾಗಿನ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೇಳುತ್ತೆ. ಬೇಸಿಕ್ ಇನ್ಫಾರ್ಮೇಷನ್ನಲ್ಲಿ ಮೊದಲನೇದಾಗಿ ಫಸ್ಟ್ ನೇಮ್ ಅಂದರೆ ನಿಮ್ಮ ಹೆಸರು ಹಾಕಬೇಕು. ಇದರ ನಂತರ ಕನ್ಫರ್ಮ್ ಫಸ್ಟ್ ನೇಮ್ ಹಾಕಿ. ಅದರ ನಂತರ ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆ ಹೆಸರಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆ ಅದೇ ರೀತಿ ಹಾಕಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರು ಗಂಗಪ್ಪ ಯಡುರಾಮ್ ಭೋವಿ ಅಂತ ಅಂದ್ಕೊಳ್ಳಿ, ಅಥವಾ ಗಂಗಪ್ಪ ಆಕಾಶ್ ಭೋವಿ. ಅಂದರೆ ಗಂಗಪ್ಪ ಅನ್ನೋದು ನಿಮ್ಮ ಹೆಸರು ಅಂದ್ಕೊಳ್ಳಿ, ಆಕಾಶ್ ಅನ್ನೋದು ನಿಮ್ಮ ತಂದೆ ಹೆಸರು ಅಂದ್ಕೊಳ್ಳಿ, ಭೋವಿ ಅಂದರೆ ನಿಮ್ಮ ಸರ್ ನೇಮ್ ಅಥವಾ ನಿಮ್ಮ ಜಾತಿ ಹೆಸರು. 10th ಮಾರ್ಕ್ಸ್ ಕಾರ್ಡಲ್ಲಿ ಜಸ್ಟ್ ಗಂಗಪ್ಪ ಭೋವಿ ಇಷ್ಟೇ ಇದ್ದರೆ ನೀವೇನು ಮಾಡಬೇಕು, ಫಸ್ಟ್ ನೇಮ್ ಇಲ್ಲಿ ಹಾಕಬೇಕು, ಲಾಸ್ಟ್ ನೇಮ್ ಇದ್ದಲ್ಲಿ ಇಲ್ಲಿ ನಿಮ್ಮ ಜಾತಿ ಹೆಸರು ಅಥವಾ ನಿಮ್ಮ ಸರ್ ನೇಮ್ ಹಾಕಬೇಕು. ನಿಮ್ಮ ಜೊತೆಗೆ ನಿಮ್ಮ ಹೆಸರು ಜೊತೆಗೆ ನಿಮ್ಮ ತಂದೆ ಹೆಸರು ಲಾಸ್ಟಿಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಟ್ಟು ಮಿಡಲ್ ನೇಮ್ ಇದರ ಅರ್ಥ ನಿಮ್ಮ ತಂದೆ ಹೆಸರೇ ಆಗಿರುತ್ತೆ. ಮಿಡಲ್ ನೇಮ್ ಯಾವತ್ತೂ ಕೇಳೋದಲ್ಲಿ ನಿಮ್ಮ ತಂದೆ ಹೆಸರನ್ನೇ ಆಗಬೇಕು. 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಹೆಸರಿನ ಮುಂದೆ ತಂದೆ ಹೆಸರು, ಅದರ ನಂತರ ನಿಮ್ಮ ಸರ್ ನೇಮ್ ಇದ್ದರೆ ಇಲ್ಲಿ ಮಿಡಲ್ ನೇಮಲ್ಲಿ ನಿಮ್ಮ ತಂದೆ ಹೆಸರು ಹಾಕಿ. ಇಲ್ಲ ಜಸ್ಟ್ ನನ್ನ ಹೆಸರು ಅದಾದ ನಂತರ ಸರ್ ನೇಮ್ ಅಷ್ಟೇ ಇದೆ ಅಂದರೆ ಡೈರೆಕ್ಟಾಗಿ ನೀವು ಇಲ್ಲಿ ನಿಮ್ಮ ಸರ್ ನೇಮ್ ಅಥವಾ ನಿಮ್ಮ ಜಾತಿ ಹೆಸರಲ್ಲಿ ಹಾಕಬೇಕು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ. ಎಡಿಷ್ನಲ್ಲಿ ನಿಮ್ಮ ಹತ್ರ ಏನಾದರೂ ಇನ್ನೊಂದು ಮೊಬೈಲ್ ನಂಬರ್ ಇದ್ದರೆ ಅದು ನೀವು ಹಾಕ್ಬೋದು ಅಥವಾ ಹಾಗೆ ಬಿಡ್ಬೋದು. ಇದರ ನಂತರ ನಿಮ್ಮ ಇಮೇಲ್ ಐ ಡಿ ಹಾಕಿ. ಇಮೇಲ್ ಐ ಡಿ ಯಾವ ರೀತಿ ಹಾಕಬೇಕು ಅಂದರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ಇಮೇಲ್ ಐ ಡಿ ಈ ರೀತಿ ಇದೆ ಅಂತ ಅಂದ್ಕೊಳ್ಳಿ. ಅಂದರೆ ನಿಮ್ಮ ಇಮೇಲ್ ಐ ಡಿ ಫಾರ್ ಎಕ್ಸಾಂಪಲ್ಗೋಸ್ಕರ ನಿಮ್ಮ ಹೆಸರು ಆಕಾಶ್ ಅಂತ ಅಂದ್ಕೊಳ್ಳಿ. ನಿಮ್ಮ ಹೆಸರು ಆಕಾಶ್ ಇದೆ ಅಂತ ಅಂದ್ಕೊಳ್ಳಿ. ಆಕಾಶ್ @gmail ಅಂದರೆ ಇಲ್ಲಿ ನೋಡಿ gmail.com ಅಂತ ಈ ರೀತಿ ಇರುತ್ತಲ್ವ. ನೀವು ಇಲ್ಲಿ ಏನು ಹಾಕಬೇಕು ಅಂದರೆ ನೀವು ಜಸ್ಟ್ ಇಲ್ಲಿ ಆಕಾಶ್ ಅಂತ ಹಾಕಬೇಕು. ಇಲ್ಲಿ ಏನಿದೆ ಇಲ್ಲಿ ಬಾಕ್ಸ್ನಲ್ಲಿ ಇಲ್ಲಿ ಆಕಾಶ್ ಅಂತ ಎಷ್ಟೇ ಹಾಕಿ @ ಅದು ತೊಗೊಳುತ್ತೆ. ಇದಾದ ನಂತರ ಇಲ್ಲಿ gmail.com ಅಂತ ನೀವು ಚಾಯ್ಸ್ ಮಾಡ್ಕೋಬೇಕು. ಕನ್ಫರ್ಮ್ ಇಮೇಲ್ ಇದ್ದಲ್ಲಿ ನೀವು ಪೂರ್ತಿ ಹೆಸರು ಹಾಕಬೇಕು, ಅಂದರೆ ನಿಮ್ಮ ಪೂರ್ತಿ ಮೇಲ್ ಹಾಕಬೇಕು. ಅಂದರೆ ಆಕಾಶ್ @gmail.com. ಇಲ್ಲಿ ನೀವು ಜಸ್ಟ್ ಆಕಾಶ್ ಇಷ್ಟೇ ಹಾಕಬೇಕು. ಮುಂದಿಂದು ಅದು ಆಟೋಮೆಟಿಕ್ಲಿ ತೊಗೊಳುತ್ತೆ. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಕ್ಯೂರಿಟಿ ಕೋಡ್ ಅಂದರೆ ಕ್ಯಾಪ್ಚರ್ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಬರುತ್ತೆ ಫ್ರೆಂಡ್ಸ್, ನಿಮ್ಮ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಿಮ್ಮ ಫೋಟೋ ಎಷ್ಟು ಇರಬೇಕು ಅಂದರೆ ಇಲ್ಲಿ ನೋಡ್ಬೋದು ನೀವು. ನಿಮ್ಮ ಒಂದು ಫೋಟೋ 200 × 230 ಪಿಕ್ಸೆಲ್ನ ಇರಬೇಕು ಮತ್ತು 20 ರಿಂದ 50 KB ಒಳಗಡೆ ಇರಬೇಕು. ನೋಡಿ ಫ್ರೆಂಡ್ಸ್, ನಿಮ್ಗೆ ಏನಾದರೂ ನಿಮ್ಮ ಫೋಟೋ ರೀಸೈಜ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ಫೋಟೋ ಆ್ಯಂಡ್ ಪಿಕ್ಚರ್ ರೀಸೈಜ್ ಅಂತ ಇದೆಯಲ್ಲ, ಇದನ್ನು ಸರ್ಚ್ ಮಾಡ್ಕೊಂಡು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಈಸಿಯಾಗಿ ನಿಮ್ಮ ಒಂದು ಫೋಟೋ ಸಿಗ್ನೇಚರ್ ಎರಡನ್ನೂ ಕೂಡ ಈಸಿಯಾಗಿ ರೀಸೈಜ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ರೀಸೈಜ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಿ. ಇದರ ನಂತರ ಕ್ಯಾಪ್ಚರ್ ಫೋಟೋ ಅಂದರೆ ಲೈವ್ ಫೋಟೋ ನೀವು ತಗೋಬೇಕು. ಕ್ಲಿಯರ್ ಕಟ್ಟಾಗಿ ನಿಮ್ಮ ಒಂದು ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಲೈವ್ ಫೋಟೋ ಕ್ಲಿಯರಾಗಿ ತೆಗೆದುಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಯಾವ ರೀತಿ ನಾನು ರೀಸೈಜ್ ಮಾಡ್ಕೋಬೇಕು, ಅದಕ್ಕೆ ಆ್ಯಪ್ ಯಾವುದಿದೆ ಅಂತ ನಾನು ನಿಮ್ಗೆ ತಿಳಿಸಿದ್ದೀನಿ. ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ರೀಸೈಜ್ ಮಾಡ್ಕೊಳ್ಳಿ. 20 ರಿಂದ 50 KB ಒಳಗಡೆನೇ ಇರಬೇಕು. ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅಂದರೆ ಸರ್ಕಲ್ ಯು ವಾಂಟ್ ಟು ಅಪ್ಲೈ ಅಂತ ಕೇಳ್ತದೆ. ಅಂದರೆ ನೀವು ಯಾವ ರಾಜ್ಯದಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತದೆ. ಇಲ್ಲಿ ನೋಡಿ ನಾನು ಬೆಂಗಳೂರು ಅಂತ ಬರುತ್ತೆ. ಇಲ್ಲಿ ನೀವು ಬೆಂಗಳೂರು ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೆಂಗಳೂರು ಅಂತ ನೀವು ಚಾಯ್ಸ್ ಮಾಡ್ಕೋಬೋದು. ಅದರ ನಂತರ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಅಂತ ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಕೇಳ್ತಾ ಇದೆ ನೀವು 10th ಅಥವಾ ಸೆಕೆಂಡರಲ್ಲಿ ನೀವು ಕನ್ನಡ ಸಬ್ಜೆಕ್ಟ್ ಓದಿದ್ರ ಅಥವಾ ಲೋಕಲ್ ಲ್ಯಾಂಗ್ವೇಜ್ ಓದಿದ್ರ ಅಂತ ಕೇಳ್ತಾ ಇದೆ. ಆಬ್ವಿಯಸ್ಲಿ ಎಲ್ಲರೂ ಓದಿ ಇರ್ತೀರ.
ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ಇದಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಕ್ಯಾಟಗರಿ SC ST OBC ಏನಾಗಿದ್ದರೆ ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್ ನೀವೇನಾದರೂ OBC ಆಗಿದ್ದರೆ ಇಲ್ಲಿ ನೋಡ್ಬೋದು ನಿಮ್ಮ OBC ಸರ್ಟಿಫಿಕೇಟ್ 1/4/2025 ನಂತರದ್ದಾಗಿರಬೇಕು. ನೀವು ಜನರಲ್ SC ST ದವರಾಗಿದ್ದರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇದಂತ ನೋಡಿ ಫ್ರೆಂಡ್ಸ್ ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ 40% ಅಬೋ ಅಂತ ಕೇಳ್ತಿದೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಕೇಳ್ತಾ ಇದೆಯಲ್ವ ಇವೆಲ್ಲವೂ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿದಾಗ ಇವು ಆಟೋಮೆಟಿಕ್ಲಿ ಯಾವುದೇ ರೀತಿಯ ಫಿಲ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಇದಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಆರ್ ಯು ಎ ಪರ್ಸನ್ ವಿತ್ ಸ್ಪೆಸಿಫೈಡ್ ಡಿಸಬಿಲಿಟಿ ಅಂತ ಕೇಳ್ತಿದೆ ಇಲ್ಲಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ರಿಲಿಜಿಯನ್ ಅಂದರೆ ನೀವು ಹಿಂದೂ ಮುಸ್ಲಿಂ ಏನಾಗಿದ್ರೆ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಡೂ ಯು ಟು ರಿಲಿಜಿಯನ್ ಮೈನಾರಿಟಿ ಅಂತ ಕೇಳ್ತಿದೆ. ಮೈನಾರಿಟಿ ಇದರ ಅರ್ಥ ನೀವೇನಾದರೂ ಮುಸ್ಲಿಮ್ಸ್ ಆಗಿದ್ದರೆ ಜೈನ್ಸ್ ಆಗಿದ್ದರೆ ಅದಂತರ ಜೈನ್ಸ್ ಪಾರ್ಸಿ ಏನಾದರೂ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಬೇರೆ ಧರ್ಮದವರಾಗಿದ್ದರೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿಯಲ್ಲಿ ಇಂಡಿಯನ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಿದೆ. ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಮಿಲಿಟ್ರಿಗೆ ಹೋಗಿ ರಿಟೈರ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತರ ನೋಡಿ ಫ್ರೆಂಡ್ಸ್ ಆರ್ ಯು ವರ್ಕಿಂಗ್ ವಿತ್ ಸ್ಕೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಕೇಳ್ತಾ ಇದೆ. ಕಮರ್ಷಿಯಲ್ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತರ SBIನಲ್ಲಿ ನೀವೇನಾದರೂ ಕ್ಲರ್ಕಾಗಿ ಕೆಲಸ ಮಾಡ್ತಿದ್ದೀರ ಅಂತ ಕೇಳ್ತಿದ್ದೀರಿ, ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಹ್ಯಾವ್ ಯು ಇಯರ್ಲಿ ಎಂಪ್ಲಾಯ್ಡ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೇಳ್ತಿದೆ. ಎಂಪ್ಲಾಯ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ಹ್ಯಾವ್ ಯು ಎರ್ಲಿಯರ್ ಎಂಪ್ಲಾಯ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ರಿಸೈನ್ಡ್ ಅಂದರೆ ನೀವು ಏನಾದರೂ ಸ್ಟೇಟ್ ಬ್ಯಾಂಕಲ್ಲಿ ಕೆಲಸ ಮಾಡಿ ರಿಸೈನ್ ಮಾಡಿದ್ರೆ ಅಂತ ಕೇಳ್ತಾ ಇದೆ. ರಿಸೈನ್ ಮಾಡಿದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಆರ್ ದೇರ್ ಅಡ್ವೈಸ್ ರಿಪೋರ್ಟ್ ಟು ರಿಗಾರ್ಡಿಂಗ್ ಅಂತ ಕೇಳ್ತಿದೆ ಇಲ್ಲಿ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತರ ಡೂ ಯು ಹ್ಯಾವ್ ರೆಕಾರ್ಡ್ ಆಫ್ ದ ಡಿಫಾಲ್ಟ್ ಏನಂತ ಕೇಳ್ತಿದೆ, ಇದನ್ನು ಕೂಡ ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಮುಂದೆ ಬರುತ್ತೆ ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಅಂದರೆ ಎಕ್ಸಾಮಿನೇಷನ್ ಸೆಂಟರ್ಸನ್ನು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಎಕ್ಸಾಮ್ ಸೆಂಟರ್ಸ್ಗಳಿದೆ. ಅಂದರೆ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಎಲ್ಲವೂ ಕೂಡ ಅಂದರೆ ಸಾಕಷ್ಟು ಪ್ಲೇಸಸ್ ಇದೆ. ನೀವು ಅದನ್ನು ಚಾಯ್ಸ್ ಮಾಡ್ಕೋಬೋದು. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಟೇಟ್ ಕೂಡ ಇದು ಆಟೋಮೆಟಿಕ್ಲಿ ತೊಗೊಳುತ್ತೆ. ಇಲ್ಲಿ ಸೆಂಟರ್ ಆಫ್ ಎಕ್ಸಾಮಿನೇಷನ್ ಅಂದರೆ ಇಲ್ಲಿ ಕರ್ನಾಟಕ ಅಂತ ಚಾಯ್ಸ್ ಮಾಡ್ಕೊಳ್ಳು. ಇಲ್ಲಿ ನೀವು ಎಕ್ಸಾಮಿನೇಷನ್ ಸೆಂಟರ್ಸ್ ನಿಮಗೆ ಹತ್ತಿರವಾಗುವ ಯಾವುದು ಸೆಂಟರ್ಸ್ ಇರುತ್ತೆ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ID ಪ್ರೂಫ್ ಎಸ್ ಅಂತ ಚಾಯ್ಸ್ ಮಾಡಿಕೊಂಡು ಇಲ್ಲಿ ID ಪ್ರೂಫ್ ನೀವು ಆಧಾರ್ ಕಾರ್ಡ್ನ ಇಲ್ಲಿ ಚಾಯ್ಸ್ ಮಾಡಿಕೊಂಡು ಇಲ್ಲಿ ID ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ನ ಇಲ್ಲಿ ಹಾಕಬೇಕು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅಥವಾ ನಿಮ್ಮ ತಾಟ್ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಹಾಕಿ. ಇದಂತರ ನೀವು ಮೇಲ ಫಿಮೇಲ್ ಅದನ್ನು ಹಾಕಿ. ಇದಂತರ ನೀವೇನಾದ್ರು ಅವಳಿ ಜವಳಿ ಅಣ್ಣತಮ್ಮರು ಅಥವಾ ಸಿಸ್ಟರ್ಸ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ನಿಮ್ಗೆ ಏನಾದರೂ ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ, ಸಿಂಗಲ್ ಆಗಿದ್ದರೆ ಅನ್ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಫಾದರ್ ನೇಮ್ ಇಲ್ಲಿ ನಿಮ್ಮ ಒಂದು ಫಾದರ್ ನೇಮ್ ಹಾಕೋಬೇಕು. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಫಾದರ್ ನೇಮ್ ಇದೆ ಕೆಳಗಡೆ ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಎರಡೂ ಕೂಡ ಇರುತ್ತೆ, ಸೇಮ್ ಅದೇ ರೀತಿಯಲ್ಲಿ ಹಾಕಿ. ಇದಂತರ ಇಲ್ಲಿ ನಿಮ್ಮ ಮದರ್ ನೇಮ್ ಹಾಕಿ. ಮದುವೆ ಆಗಿದ್ದರೆ ಇಲ್ಲಿ ನಿಮ್ಮ ಹೆಂಡತಿ ಅಥವಾ ಗಂಡನ ಹೆಸರು ಹಾಕ್ಕೊಳ್ಳಿ. ಇದಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಅಡ್ರೆಸ್ ಕೇಳುತ್ತೆ. ಅಡ್ರೆಸ್ ನೋಡಿ ಫ್ರೆಂಡ್ಸ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿನೇ ಸೇಮ್ ಟು ಸೇಮ್ ಅದೇ ರೀತಿ ಹಾಕಿ. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅಡ್ರೆಸ್ 1ನಲ್ಲಿ ಯಾವ ರೀತಿ ಅಂದರೆ ನಿಮ್ಮ ತಂದೆ ಹೆಸರು ಹಾಕಿ. ಅದಂತರ ಅಡ್ರೆಸ್ 2ನಲ್ಲಿ ನಿಮ್ಮ ಊರ ಹೆಸರು ಹಾಕಿ. ಅದಂತರ ಡಿಸ್ಟಿಕ್ ಸ್ಟೇಟ್ ಇಲ್ಲಿ ನಿಮ್ಮ ತಾಲೂಕು ಹೆಸರು ಹಾಕಿ, ಪಿನ್ ಕೋಡ್ ಹಾಕಿ. ಇದಂತರ ನಿಮ್ಮ ಅಡ್ರೆಸ್ ಒಂದೇ ಆಗಿದ್ದರೆ ನೀವು ತುಂಬ ವರ್ಷಗಳಿಂದ ಒಂದೇ ಜಾಗದಲ್ಲಿದ್ದೀರಾ, ಬೇರೆ ಎಲ್ಲೂ ಹೋಗಿಲ್ಲ ಅಂದರೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂದರೆ ಸೇಮ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ಈ ಎಲ್ಲ ಅಡ್ರೆಸ್ ಫಿಲ್ ಆಗಿ ಹೋಗುತ್ತೆ. ಇದಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಚೂಸ್ ದ ಅಡ್ರೆಸ್ ಅಂತ ಕೇಳ್ತಿದೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಂತರ ವ್ಯಾಲಿಡ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತರ ನೋಡಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು ನಿಮ್ಮ ಒಂದು ಗ್ರ್ಯಾಜುಯೇಷನ್ ನೀವು ಯಾವುದೇ ಅಂದರೆ ಡಿಗ್ರಿನಲ್ಲಿ ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇತ್ತು ಅದನ್ನು ಇಲ್ಲಿ ನೀವು ಹಾಕಬೇಕು. ಇದನಂತರ ನಿಮ್ಮ ಯೂನಿವರ್ಸಿಟಿ ನೇಮ್ ಹಾಕಿ. ಇದನಂತರ ಡೇಟ್ ಆಫ್ ಪಾಸಿಂಗ್ ಅಂದರೆ ನೀವು ಯಾವ ವರ್ಷ ಪಾಸ್ ಆಗಿದ್ರೆ ಅದನ್ನು ಇಲ್ಲಿ ಹಾಕಬೇಕು. ಇದನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಮುಂದೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದರೆ ಅದನ್ನು ಇಲ್ಲಿ ಹಾಕಿ. ಕ್ಲಾಸ್ ಆಫ್ ಗ್ರೇಡ್ ಅಂದರೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದರೆ ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದರೆ ಅದನ್ನು ಇಲ್ಲಿ ಹಾಕಿ.
ನೀವೇನಾದರೂ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ರೆ ಇಲ್ಲಿ ಸೇಮ್ ಅದೇ ರೀತಿ ನಿಮ್ಮ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಯೂನಿವರ್ಸಿಟಿ ಆಗಿರ್ಬೋದು, ಡೇಟ್ ಆಫ್ ಪಾಸಿಂಗ್, ಡೇಟ್ ಆಫ್ ಮಾರ್ಕ್ಸ್, ಗ್ರೇಡ್ನ ಇಲ್ಲಿ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಕೇಳ್ತಾ ಇದೆ ಅಂದರೆ ಡ್ಯೂ ಯು ಹ್ಯಾವ್ ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದೆ. ಇಲ್ಲಿ ನೀವು ಕಡ್ಡಾಯವಾಗಿ ಎಸ್ ಅಂತ ಹಾಕಲೇಬೇಕು. ನೋ ಅಂದರೆ ಅಪ್ಲಿಕೇಶನ್ ತೊಗೊಳ್ಳೋದಿಲ್ಲ. ಇದಂತ ನೋಡಿ ಫ್ರೆಂಡ್ಸ್, ನೀವು ಏನಾದರೂ ಪ್ರೆಸೆಂಟ್ಲಿ ಅಂದರೆ ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇಲ್ಲಿ ನೀವು ಹೇಳಬೇಕು. ಪ್ರೆಸೆಂಟ್ ನೀವು ಏನಾದರೂ ವರ್ಕಿಂಗ್ ಮಾಡ್ತಾಯಿದ್ರೆ ಇಲ್ಲಿ ಡೀಟೇಲ್ಸ್ನ ಹಾಕಬೇಕು. ಇಲ್ಲ ನೀವು ರಿಸೈನ್ ಮಾಡಿದ್ದೀರಾ ಅಂದರೆ ಇಲ್ಲಿ ಯಾಕೆ ರಿಸೈನ್ ಮಾಡಿದ್ದೀರಾ ಅದನ್ನು ರೀಸನ್ ನೀವು ಹೇಳಬೇಕು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಲಿಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಬರುತ್ತೆ ಅಂತ ಇಲ್ಲಿ ಹಾಕಬೇಕು. ನೀವು ಇಲ್ಲಿ ಕಡ್ಡಾಯವಾಗಿ ನೀವು ಕರ್ನಾಟಕದಲ್ಲಿ ಅಪ್ಲೈ ಮಾಡಿದ್ದೀರಿ ಅಂದರೆ ನಿಮಗೆ ಕನ್ನಡ ಬರಲೇಬೇಕು. ಇಲ್ಲಿ ಕನ್ನಡ ಅಂತ ಚಾಯ್ಸ್ ಮಾಡಿಕೊಂಡು ರೀಡ್, ರೈಟ್, ಸ್ಪೀಕ್ 3 ಕೂಡ ಈ ರೀತಿ ಆನ್ ಮಾಡ್ಕೋಬೇಕು. ಜೊತೆಗೆ ಎಡಿಷ್ನಲ್ಲಿ ನಿಮ್ಗೆ ಯಾವುದಾದ್ರೂ ಲ್ಯಾಂಗ್ವೇಜ್ ಬಂದರೆ ಅದನ್ನು ಇಲ್ಲಿ ಹಾಕಿ ಅವು ಕೂಡ ಇಲ್ಲಿ ನೀವು ಆನ್ ಮಾಡ್ಕೋಬೋದು. ಇದಂತರ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಬಗ್ಗೆ ಕೇಳುತ್ತೆ. ಇಲ್ಲಿ ನೋಡಿ ID ಪ್ರೂಫ್ ನೀವು ಆಧಾರ್ ಕಾರ್ಡ್ನ ಇಲ್ಲಿ ನೀವು ಡೌನ್ಲೋಡ್ ಅಂದರೆ ಅಪ್ಲೋಡ್ ಮಾಡ್ಬೋದು. ಅದನ್ನು ನಿಮಗೆ ಏನಾದರೂ ರೀಸೈಜ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ನಾನು ಆಲ್ರೆಡಿ ನಿಮಗೆ ಆ್ಯಪ್ನ ತೋರಿಸಿದ್ದೀನಿ. ಆ ಒಂದು ಆ್ಯಪ್ನಲ್ಲಿ ನೀವು ಅಂದರೆ ಯಾವ ಆ್ಯಪ್ನಲ್ಲಿ ಹೋಗಿ ರೀಸೈಜ್ ಮಾಡ್ಕೋಬೇಕು ಅಂದರೆ ನಾನು ಈ ಹಿಂದೆ ಹೇಳಿದ್ದೀನಿ. ಅದನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಫೋಟೋ ಆ್ಯಂಡ್ ಪಿಕ್ಚರ್ ರೀಸೈಜ್ ಅಂತ ಸರ್ಚ್ ಮಾಡಿದ ನಂತರ ಆ ಒಂದು ಆ್ಯಪ್ನಲ್ಲಿ ನೀವು ಈಸಿಯಾಗಿ ನೀವು ಯಾವುದೇ ಡಾಕ್ಯುಮೆಂಟ್ಗಳನ್ನು ನೀವು ಅಂದರೆ ರೀಸೈಜ್ ಮಾಡ್ಕೋಬೋದು. ಇದಂತ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ನೀವು 10th ಮಾರ್ಕ್ಸ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ನೇ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇದಂತರ ನಿಮ್ಮ ಜಾಬ್ ಪ್ರೊಫೈಲ್ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಿ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ರೆಸ್ಯೂಮ್ನ ರೆಡಿ ಮಾಡಿಕೊಂಡು ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಇದರ ಜೊತೆಗೆ ಇಲ್ಲಿ ನೋಡಿ ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ಸ್ ಏನಿದೆ ಅದನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಎಲ್ಲವೂ ಕೂಡ PDF ಫಾರ್ಮೆಟ್ನಲ್ಲಿ ಇರಬೇಕು ಅಂತ ಹೇಳ್ತಾಯಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಅದೇ ರೀತಿ ಇಲ್ಲಿ ನೀವು ಮಾಡಬೇಕು. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇದಂತರ ಫಾರ್ಮ್ 60 PDF ಅಪ್ಲೋಡ್ ಮಾಡಿ, ಸ್ಯಾಲ್ರಿ ಸ್ಲಿಪ್ PDF ಅಪ್ಲೋಡ್ ಮಾಡಿ, ಅದನಂತರ ಲೆಫ್ಟ್ ಥಂಬ್ ಇಂಪ್ರೆಷನ್ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಕ್ಕೆಲ್ಲ ನಾನು ಆ್ಯಪ್ನ ತೋರಿಸಿದ್ದೀನಿ ಯಾವ ಆ್ಯಪ್ನಲ್ಲಿ ನೀವು ಇದು ಮಾಡಬೇಕು ಅಂತ. 2 ಆ್ಯಪ್ಸ್ನ ನಾನು ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ. ಆ ಒಂದು ಆ್ಯಪ್ಗಳಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ ಇನ್ನೊಮ್ಮೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಏನಾದರೂ PDF ಮಾಡಬೇಕು ಅಂದರೆ ಇಲ್ಲಿ ನೋಡಿ ಇದು ಇಮೇಜ್ ಟು PDF ಅಂತ ಇದೆಯಲ್ಲೋ ಇದನ್ನು ಈ 2 ಆ್ಯಪ್ಸ್ಗಳನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು PDFನ ಕನ್ವರ್ಟ್ ಮಾಡ್ಕೋಬೋದು, ಇದರಲ್ಲಿ ರೀಸೈಜ್ ಮಾಡ್ಕೋಬೋದು. ರೀಸೈಜ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೀವು ಡೈರೆಕ್ಟಾಗಿ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ನ ಹಾಕಬೇಕು. ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಏನು ಹಾಕಬೇಕು ಅಂದರೆ ಇಲ್ಲಿ ನೋಡಿ ಇದನ್ನು ನೀವು ಇಲ್ಲಿ ಹಾಕಬೇಕು. ಅಂದರೆ ಆಯ್ ಅಂತ ಬರೆದು ಡ್ಯಾಶ್ ಇದ್ದಲ್ಲಿ ನಿಮ್ಮ ಹೆಸರು ಬೇಕು ಅಂದರೆ ನೇಮ್ ಆಫ್ ದ ಕ್ಯಾಂಡಿಡೇಟ್. ಇಲ್ಲಿ ನನ್ನ ಹೆಸರನ್ನ ಹಾಕ್ಕೊಂಡು ಹೇಳ್ತೀನಿ ನೋಡಿ. ಐ ಗಂಗಪ್ಪ ಬೋವಿ ಹಿಯರ್ ಬೈ ದ ಡಿಕ್ಲೇರ್ ದ್ಯಾಟ್ ಆಲ್ ದ ಇನ್ಫಾರ್ಮೇಷನ್ ಸಬ್ಮಿಟೆಡ್ ಬೈ ಮೀ ಇನ್ ದ ಅಪ್ಲಿಕೇಶನ್ ಫಾರ್ಮ್ ಈಸ್ ಕರೆಕ್ಟ್, ಟ್ರೂ ಆ್ಯಂಡ್ ವ್ಯಾಲಿಡ್. ಐ ವಿಲ್ ಪ್ರೆಸೆಂಟ್ ದ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ಈ ರೀತಿ ನೀವು ಇಲ್ಲಿ ಇದನ್ನು ಒಂದು ವೈಟ್ ಪೇಪರ್ ಮೇಲೆ ಬರೆದು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಅಮೌಂಟ್ ಬಗ್ಗೆ ಕೇಳ್ತೀನಿ ಅಂದರೆ ನೀವೇನಾದರೂ SC ST ಆಗಿದ್ದರೆ PWD ಆಗಿದ್ದರೆ ಯಾವುದೇ ರೀತಿ ಅಮೌಂಟ್ ಕೇಳೋದಿಲ್ಲ. ಬೇರೆ ಕ್ಯಾಸ್ಟ್ನವರಾಗಿದ್ದರೆ ನೀವು 750 ರೂಪಾಯಿ ಫೀಸನ್ನು ಇಲ್ಲಿ ಕಟ್ಟಬೇಕು. ಹಾಗೆ ಕಟ್ಟೋಗೋಸ್ಕರ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಡೆಬಿಟ್ ಅಂದರೆ ATM ಕಾರ್ಡ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವ್ದು ಮುಖಾಂತರ ಪೇ ಮಾಡ್ಬೋದು. ಇಲ್ಲಿ ಸ್ಕ್ಯಾನ್ನು ಕೊಟ್ಟಿದ್ದಾರೆ, UPIನೂ ಕೊಟ್ಟಿದ್ದಾರೆ. ನೀವು ಯಾವ್ದು ಮುಖಾಂತರ ನೀವು ಇಲ್ಲಿ ಪೇ ಮಾಡ್ಬೋದು. ಅಥವಾ ನೀವು ಇಲ್ಲಿ ಒಂದು ಸ್ಕ್ಯಾನರ್ನ ನಿಮ್ಮ ಒಂದು ಫೋನ್ಪೇಲಿ ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಒಂದು ಅಮೌಂಟ್ ಏನಿದೆ ಅದನ್ನು ನೀವು ಪೇ ಮಾಡ್ಬೋದು. ಪೇ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ಪ್ರಿಂಟ್ ಮಾಡ್ಕೊಳ್ಳಿ. ಪ್ರಿಂಟ್ ಮಾಡಿಕೊಂಡು ಅದನ್ನು ನೀವು ಪ್ರಿಂಟರ್ ತೊಗೋಬೋದು ಅಥವಾ ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಏನು ಹೊಸ ವೇಕೆನ್ಸಿಗಳನ್ನು ಕರೆದಿದ್ದಾರೆ CBO. ಅದರಲ್ಲಿ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದು ನಾನು ನಿಮಗೆ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿ. ಜೊತೆಗೆ ನೋಟಿಫಿಕೇಷನ್ ಬಗ್ಗೆಯೂ ಕೂಡ ಶಾರ್ಟಾಗಿ ತಿಳಿಸಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಫ್ರೆಂಡ್ಸ್ ಬಗ್ಗೆ ನಿಮಗಂದ್ರೆ ಈ ಒಂದು ಪೋಸ್ಟ್ ಬಗ್ಗೆ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ಇನ್ಫಾರ್ಮ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಲಿ. ಸೊ ಫ್ರೆಂಡ್ಸ್, ಇದು ಆಗಿತ್ತು ಈ ಒಂದು ವಿಡಿಯೋದಲ್ಲಿ SBS ಪೋಸ್ಟ್ ಬಗ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.
ನಮಸ್ಕಾರ. ಇನ್ನೊಂದು ಫ್ರೆಂಡ್ಸ್, ನೀವೇನಾದರೂ ಅಪ್ಲೈ ಮಾಡೋದಿದ್ದರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೋಟಿಫಿಕೇಷನ್ ಲಿಂಕ್ನು ಕೊಟ್ಟಿದ್ದೀನಿ. ಅಪ್ಲೈ ಮಾಡೋದಕ್ಕೆ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.